ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನೇನೆಂದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದ್ದೀನಿ. ಏಕೆಂದರೆ ದಸರಾ ಹಬ್ಬ ಬರ್ತಿದೆ. ಆಮೇಲೆ ನಾವೆಲ್ಲ ಊರಿಗೆ ಹೋಗಬೇಕು. ಊರಲ್ಲೆಲ್ಲ ದೇವಸ್ಥಾನ ಉತ್ಸವ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಊರಲ್ಲೆಲ್ಲ ತುಂಬ ಉತ್ಸವಗಳೆಲ್ಲ ಇರುತ್ತೆ. ಸೊ ಅವಾಗೆಲ್ಲ ಸ್ವಲ್ಪ ಹೊಸ ಬಟ್ಟೆಗಳೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಶಾಪಿಂಗ್ ಮಾಡಿದ್ವಿ. ಕಂಪೇರ್ಟಿವ್ಲಿ ಹುಡುಗಿರ ಜೊತೆ ಹೋಲಿಸ್ಕೊಂಡ್ರೆ ಹುಡುಗರ್ದು ಶಾಪಿಂಗ್ ಮಾಡೋದು ತುಂಬಾ ಸುಲಭ. ಯಾಕಂದರೆ ಹುಡುಗರಿಗೆ ಏನಿರುತ್ತೆ ಹೇಳಿ, ಅದೇ ಟಿ ಶರ್ಟು ಪ್ಯಾಂಟ್ಗಳು ಅಥವಾ ಶರ್ಟು, ಇಲ್ಲ ಅಮ್ಮಮ್ಮ ಅಂತ ಅಂದರೆ ಎತ್ನಿಕ್ ವೇರಲ್ಲಿ ಇವಾಗ ಸ್ವಲ್ಪ ಬರ್ತಿದೆ ಅಲ್ಲ, ಸ್ಲ್ಯಾಗು, ರೇಷ್ಮೆ ಥರ ಸ್ಲ್ಯಾಗ್ಗಳು ಮತ್ತು ಪಂಚೆ ಮತ್ತು ಸ್ವಲ್ಪ ಶರ್ವಾಣಿ. ಆದರೆ ಈ ಮಕ್ಕಳಿಗೆ ಪಂಚೆ ಹಾಕ್ಕೊಳ್ಳೋದು, ಶರ್ವಾಣಿ ಹಾಕ್ಕೊಳ್ಳೋದು ಅವೆಲ್ಲ ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ. ಸೊ ಅವ್ರಿಗೊಂದು ಟಿ ಶರ್ಟು ಪ್ಯಾಂಟ್ ಹಾಕ್ಬಿಟ್ರೆ ಸೊ ಏನು ಜಾಸ್ತಿ ರೆಡಿ ಮಾಡೋದಿರಲ್ಲ, ಏನೂ ಇಲ್ಲ. ಅಮ್ಮಂದಿರಿಗಂತೂ ತುಂಬಾ ಸುಲಭ ಅಲ್ವಾ ಗಂಡು ಮಕ್ಕಳನ್ನ ರೆಡಿ ಮಾಡೋದು ಅಂದರೆ. ಆದರೆ ಹೆಣ್ಮಕ್ಳದ್ದು ಆ ಥರ ಅಲ್ಲ. ಯಾಕಂದರೆ ನಾನು ನೋಡಿದ್ದೀನಿ, ನನ್ನ ಕಸಿನ್ಸ್ ಎಲ್ಲರೂ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅವ್ರಿಗೆ. ಒಂದು ಶಾಪಿಂಗ್ ಮಾಡಬೇಕು ಅಂತ ಅಂದ್ರೂ, ಅವ್ರಿಗೊಂದು ಡ್ರೆಸ್ ತೊಗೋಬೇಕು ಅಂತ ಅಂದ್ರೂ ಬ್ಯಾಂಗಲ್ಸು, ಚಪ್ಪಲಿ, ಸ್ಟಿಕ್ಕರ್ಸು, ಹೇರ್ ಬ್ಯಾಂಡು, ಇಯರಿಂಗ್ಸು, ನೆಕ್ಗೆ ಎಷ್ಟು ಸಾಕಾಗಿ ಹೋಗ್ಬಿಡುತ್ತೆ ಅಲ್ವಾ. ಆದರೆ ಒಂದು ಲಕ್ ಏನಂದರೆ ನನಗದಿಲ್ಲ. ಆದರೆ ಹುಡುಗರಿಗೆ ಆದರೂ ಬೇರೆ ಪ್ರಾಬ್ಲಮ್ಸ್ ಇನ್ನೂ ತುಂಬಾ ಇದ್ದಾವೆ. ಅದು ಬಿಡಿ, ಅದು ಬೇರೆ ಥರನೇ ಇರುತ್ತೆ. ಸೊ ಇವಾಗ ನಾನು ಏನೇನು ತೊಗೊಂಡೆ ನನ್ನ ಮಕ್ಕಳಿಗೋಸ್ಕರ, ಯಾವ ಥರ ಎಲ್ಲ ಶಾಪಿಂಗ್ ಮಾಡಿದೆ. ನಾವೇನು ಯೂಶ್ವಲಿ ಜಾಸ್ತಿ ಏನು ಶಾಪಿಂಗ್ ಮಾಡೋದಿಲ್ಲ. ಏನಂದರೆ ಹಬ್ಬ ಮತ್ತು ಬರ್ತ್ಡೇ ಇದೆ ಅಲ್ವಾ, ಅದಕ್ಕೋಸ್ಕರ ಶಾಪಿಂಗ್ ಮಾಡ್ತಿರೋದು ಅಷ್ಟೇ. ಸೊ ನಾವು ಆಲ್ರೆಡಿ ಶಾಪ್ ಮಾಡ್ಕೊಂಡು ಲೈಕ್ ನಾನು ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಬಟ್ಟೆ ಎಲ್ಲ ಶಾಪ್ ಮಾಡಿದ್ದೀನಿ ಅಂತ ಹೇಳಿ. ಆಮೇಲೆ ಅದ್ರ ಪ್ರೈಸ್ ಡೀಟೇಲ್ಸು ಹೇಳ್ತೀನಿ. ಆಮೇಲೆ ಎಲ್ಲಿ ಸಿಗುತ್ತೆ ಅಂತಲೂ ಹೇಳ್ತೀನಿ. ಸೊ ಲೈಕ್ ಬೆಂಗಳೂರಲ್ಲಿರೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಸೊ ಇವಾಗ ನನ್ನ ಮಕ್ಕಳಿಗೆ ನಾನು ಏನೇನು ಶಾಪ್ ಮಾಡಿದೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಈ ಕಾಟನ್ ಪ್ಯಾಂಟ್ ಥರದ್ದು ತೊಗೊಂಡೆ. ಸೊ ಲೈಕ್ ಸಮ್ ಡಿಫ್ರೆಂಟ್ ಕಲರಲ್ಲಿದೆ, ಬ್ಲೂ ಕಲರಲ್ಲಿ. ಇದು ಅರೌಂಡ್ ನನಗೆ 299ಗೇನೋ ಸಿಕ್ತು. ಸೊ ಇದೇ ಥರ ನನಗೆ ಡಿಫ್ರೆಂಟ್ ಕಲರ್ಸಲ್ಲಿ ಇರೋದು ತೊಗೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಕಾಟನ್ ಅಲ್ವಾ, ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ ಹಾಕ್ಕೊಳ್ಳೋಕ್ಕೆ. ಈವನ್ ಬೇಗ ಹಾಳಾಗಿಬಿಟ್ರೂ ಡೈಲಿ ವೇರಾಗಾದರೂ ಹಾಕ್ಬಿಡ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಒಂದು 4-5 ಕಲರಲ್ಲಿ ತೊಗೊಂಡಿದ್ದೀನಿ. ಎಲ್ಲನೂ ಅರೌಂಡು ಯಾವುದೋ ಒಂದು 2 ಮಾತ್ರ 299 ಇತ್ತು. ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ 199 ಸಿಕ್ತು ನನಗೆ ಈ ಥರ ಪ್ಯಾಂಟ್ಗಳು. ಆಮೇಲೆ ಇನ್ನು ಕೆಲವು ಇದೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ ನಾನು. ಜಸ್ಟ್ ಯಾಕಂದರೆ ಬರ್ಡೇ ಐತಲ್ಲ, ಬರ್ಡೇಯಲ್ಲಿ ಯಾವುದಾದ್ರೂ ಒಂದು ಟಿ ಶರ್ಟು ಅಥವಾ ಶರ್ಟ್ ಜೊತೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡ್ವಿ. ಇದು ಅರೌಂಡ್ 300 ಸಿಕ್ತು. ಇವಾಗಂತೂ ಪ್ರೈಸಸ್ಸು ಆನ್ಲೈನಲ್ಲೂ ಕೂಡ ತುಂಬಾ ಕಾಸ್ಟ್ಲಿ ಇದೆ. ಬಟ್ಟು ಕೆಲವೊಂದು ಸರಿ ನೋಡ್ಕೊಂಡು ಸಿಕ್ಕಿದ್ರೆ ಚೆನ್ನಾಗಿರೋ ಸಿಗುತ್ತೆ. ಇದು ಒಂದು ಟಿ ಶರ್ಟ್ ನನ್ನ ಮಗನಿಗೆ, ದೊಡ್ಡ ಮಗನಿಗೆ ತೊಗೊಂಡಿದ್ದೀನಿ. ಅವನ ಹತ್ರ ಈ ಥರ ಟಿ ಶರ್ಟ್ ಕಲರ್ಸು ಸ್ವಲ್ಪ ಈ ಥರ ಡಿಫ್ರೆಂಟಾಗಿರೋದು ಇರಲಿಲ್ಲ. ಇದೊಂದು ತೊಗೊಂಡಿದ್ದೀನಿ. ಮತ್ತು ಇದೊಂದು ಯೆಲ್ಲೋ ಕಲರು, ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಆ ಕಲರು. ಇದು ಒಂದು ಕ್ರೀಮ್ ಕಲರು ನನ್ನ ಚಿಕ್ಕ ಮಗನಿಗೋಸ್ಕರ. ಆ್ಯಕ್ಚುಲಿ ಇದು ವೈಟು, ಅವನ ಹತ್ರ ಒಂದು ಹಾಫ್ ಆನ್ ಅವರ್ ಕೂಡ ಕ್ಲೀನಾಗಿರಲ್ಲ. ಆದರೂ ಯಾವುದೂ ಇಲ್ಲ ಅಂತ ಹೇಳಿ ತೊಗೊಂಡಿದ್ದು. ಇದು ಒಂದು ನನ್ನ ಮಗನಿಗೆ ಟಿ ಶರ್ಟ್ಸು. ಸೊ ಹುಡುಗರಿಗೆಲ್ಲ ನಾನು ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಪ್ರಿಫರ್ ಮಾಡೋದು ಟಿ ಶರ್ಟು. ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಆವಾಗ ಸ್ವಲ್ಪ ಶರ್ಟ್ ಹಾಕ್ತೀನಿ. ಅಥವಾ ಮಾಮೂಲಾಗಿ ಯಾವ್ದಾರು ಮದುವೆ ಆ ಥರ, ಕ್ಲೋಸ್ ರಿಲೇಟಿವ್ಸ್ ಮದುವೆ ಆ ಥರ ಎಲ್ಲ ಇದ್ದರೆ ಸ್ವಲ್ಪ ಎತ್ನಿಕ್ ವೇರ್ ಪ್ರಿಫರ್ ಮಾಡ್ತೀನಿ. ಸೊ ಇದು ಒಂದು ಟಿ ಶರ್ಟು ನನ್ನ ಮಗನಿಗೋಸ್ಕರ, ದೊಡ್ಡ ಮಗನದಿದು. ಇದಂತೂ ಈ ಟಿ ಶರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಲೈಕ್ ಸ್ವೆಟರ್ ಥರ ಇದೆ, ಬಟ್ ಚೆನ್ನಾಗಿದೆ ವೇರ್ ಮಾಡೋದಕ್ಕೆ. ಇವಾಗ ಇನ್ನೇನು ಚಳಿಗಾಲ ಬರ್ತಿದೆ ಅಲ್ವಾ, ಅದಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದು ಜಸ್ಟ್ ಒಂದು 200 ರೂಪೀಸ್ ಅಷ್ಟೇ. ಸೊ ನಾವು ಈ ಬಟ್ಟೆ ಎಲ್ಲ ತೊಗೊಂಡಿದ್ದು ಟೆಕ್ಸ್ಮಾರ್ಟ್ ಅಂತ ಹೇಳಿ. ಟೆಕ್ಸ್ಮಾರ್ಟ್ಗಳು ಬೆಂಗಳೂರಲ್ಲಿ ತುಂಬಾ ಬ್ರ್ಯಾಂಚ್ಗಳಿದ್ದಾವೆ. ಲೈಕ್ ಮಲ್ಲೇಶ್ವರಮಲ್ಲಿದ್ದಾವೆ, ನಾನು ನೋಡ್ದಂಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ. ಸೊ ಬೆಂಗಳೂರಲ್ಲಿ ಚೆಕ್ ಮಾಡಿ, ಟೆಕ್ಸ್ಮಾರ್ಟ್ ಅಥವಾ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್, ಆಮೇಲೆ ಓಮ್ ಟೆಕ್ಸ್ಟೈಲ್ಸ್ ಅಂತ ಈ ಥರ ಎಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಬ್ರ್ಯಾಂಡೆಡ್ ಬಟ್ಟೆಗಳಿರುತ್ತೆ. ನನಗಿಲ್ಲಿ ಏನಂದರೆ ಬಟ್ಟೆ ಕ್ಲಾತ್ ಕ್ವಾಲಿಟಿ ಏನೋ ಅಷ್ಟು ಚೆನ್ನಾಗಿರಲ್ಲ, ಬಟ್ ಒಂದೊಂದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಅದೇ ಪ್ರೈಸು ಕೂಡ ಆ ಥರನೇ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನಾವು ಒಂದೊಂದ್ಸರಿ ನೋಡಿಕೊಂಡ್ರೆ ಆನ್ಲೈನಲ್ಲಿ ಆಫರ್ ಇರುವಾಗ ತೊಗೊಂಡ್ರೇನೋ ಚೆನ್ನಾಗಿರೋದೇ ಸಿಗುತ್ತೆ ಬಟ್ಟೆಗಳು. ಯಾಕಂದರೆ ನಾನು ಸುಮಾರು ಸರಿ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ ಬಟ್ಟೆಗಳು. ಎಷ್ಟು
ಬಟ್ಟೆಗಳು ಮಕ್ಕಳಿಗೆ ಎಷ್ಟಿದ್ರೂ ಬೇಕು. ಸೊ ನಾನೇನಂದರೆ ಸಪ್ರೇಟ್ ಡೈಲಿ ವೇರ್ಸ್ಗೆಲ್ಲ ಅಂತೇಳಿ ನಾನು ಬಟ್ಟೆ ತೆಗಿಯೋಕ್ಕೆ ಹೋಗಲ್ಲ. ಯಾಕಂದರೆ ಯಾವಾಗಾದರೂ ಫಂಕ್ಷನ್ಸ್ಗೆಲ್ಲ ಹಾಕೋದೇ ಸ್ವಲ್ಪ ಹಳೇದಾಗಿ ಕಲರೆಲ್ಲ ಶೇಡ್ ಆಯಿತು ಅಂತ ಅಂದರೆ ನಾನು ಅದನ್ನೇ ಡೈಲಿ ವೇರಂಗೆ ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಮತ್ತು ನನಗೆ ಅಡ್ವಾಂಟೇಜ್ ಏನಂದರೆ ನಮ್ಮ ಇಬ್ಬರು ಗಂಡು ಮಕ್ಕಳಾಗಿರೋದ್ರಿಂದ ಸೊ ದೊಡ್ಡವನದು ಕೂಡ ಚಿಕ್ಕವನಿಗೆ ಹಾಕ್ತಿರ್ತೀನಿ. ಇದು ಒಂದು ಸ್ವಲ್ಪ ಎತ್ನಿಕ್ಕಾಗಿ ತೊಗೊಂಡೆ ಅವನಿಗೆ. ಇವಾಗ ನಾನು ಸ್ಯಾರಿ ತೋರಿಸ್ತೀನಿ ಒಂದು. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ. ಸೊ ಇದು ಗ್ರೀನ್ ಕಲರ್ ಬಾರ್ಡರ್ ವಿತ್ ಬ್ಲೂ ಕಲರ್ ಸ್ಯಾರಿ. ಸೊ ಈ ಥರ ಕಲರ್ ಕಾಂಬಿನೇಷನ್ಸ್ ನಾನು ತುಂಬಾ ನೋಡ್ತಿದ್ದೆ, ಸುಮಾರು ದಿವಸದಿಂದ ತೊಗೋಬೇಕು ಅನ್ಕೋತಿದ್ದೆ. ಈ ಕಲರ್ ಕಾಂಬಿನೇಷನ್ ನಾನು ತುಂಬ ನೋಡ್ತಿದ್ದೆ, ಬಟ್ ಪ್ರೈಸೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು. ಲೈಕು 20,000 ಅಬೋ ಆ ಥರ ಎಲ್ಲ ಇತ್ತು. ಸೊ ನನಗಿದು ಸ್ವಲ್ಪ ರೀಸ್ನಬಲ್ ಪ್ರೈಸಲ್ಲೇ ಸಿಕ್ತು, ಅರೌಂಡ್ 6,000 ಆ ರೇಂಜಲ್ಲಿ. ಬಟ್ ಇದೇನು ಪ್ಯೂರ್ ಸಿಲ್ಕ್ ಅಲ್ಲ, ಬಟ್ ಸಿಲ್ಕ್ಗಿಂತ ಏನು ಕಮ್ಮಿ ಇಲ್ಲ, ಚೆನ್ನಾಗಿದೆ ನೋಡೋದಕ್ಕೆ. ಓಕೆನಾ ಫ್ರೆಂಡ್ಸ್? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.